ನರೇಂದ್ರನಾಥ್ ದತ್ ಇನ್ನೊಂದು ಸಂಚಿಕೆ. ಪರಿವಾರವಂತೂ ಕುರುಡರ ಬಾವಿಯೇ ಆಗಿದೆ. ಮಹೇಂದ್ರ ಗುಪ್ತ, ಗಿರೀಶ್, ರಾಂಬಾಬು, ಬಲರಾಮ್ ಮತ್ತು ಸುರೇಂದ್ರ ಇವರೆಲ್ಲ ಚರ್ಚೆ ಮಾಡ್ತಾ ಇರ್ತಾರೆ. ಮಹೇಂದ್ರ ಗುಪ್ತ ಹೇಳಿದರು, ಠಾಕೂರರ ಆರೋಗ್ಯ ಸುಧಾರಿಸುವಲ್ಲಿ ಅಧಿಕ ಸಮಯ ತೆಗೆದುಕೊಳ್ಳುವ ಸಂಭವವಿದೆ. ಒಂದು ವೇಳೆ ಹೀಗೆ ಆದರೆ ಖರ್ಚನ್ನು ನೋಡಿಕೊಳ್ಳುವುದು ಕಠಿಣ ಆಗುತ್ತದೆ. ಇಷ್ಟು ಖರ್ಚು ಎಲ್ಲಿಯವರೆಗೂ ನೋಡಿಕೊಳ್ಳಬಹುದು? ರಾಂಬಾಬು ಹೇಳ್ತಾರೆ, ನಾವು ಸಾಧಾರಣ ವ್ಯಕ್ತಿಗಳು, ದೊಡ್ಡ ಕುಬೇರರಲ್ಲ. ನಮ್ಮ ಪರಿವಾರದ ಖರ್ಚನ್ನು ಕಡಿಮೆ ಮಾಡಿ ಎಲ್ಲಿಯವರೆಗೆ ಹೀಗೆ ಖರ್ಚು ನಿಭಾಯಿಸಬಹುದು? ಗಿರೀಶ್ ಹೇಳ್ತಾರೆ, ಚಿಂತೆಯು ಉಚಿತವಾಗಿದೆ. ನಮ್ಮ ಪರಿವಾರದ ಖರ್ಚಿಗಾಗಿ ಠಾಕೂರರನ್ನು ಇಲ್ಲಿ ಒಬ್ಬರನ್ನೇ ಬಿಟ್ಟು ಓಡಿ ಹೋಗಬೇಕಾ? ಪರಿವಾರದ ಅಪೇಕ್ಷೆಗಳಿಗೆ ಯಾವತ್ತಾದರೂ ಅಂತ್ಯವಿದೆಯಾ? ಅದಂತೂ ಕುರುಡರ ಬಾವಿಯಾಗಿದೆ. ರಾಂಬಾಬು ಹೇಳ್ತಾರೆ, ಠಾಕೂರರನ್ನು ಬಿಟ್ಟು ಓಡಿ ಹೋಗೋದಲ್ಲ, ಅವರ ಸೇವೆಯನ್ನಂತೂ ನಾವು ಮಾಡೋದೇ ಇದೆ. ಏನಾದರೂ ಸರಿ, ಆದರೆ ಠಾಕೂರರಿಗೆ ಎಲ್ಲಿಯವರೆಗೂ ಅವಶ್ಯಕತೆ ಇದೆ ಅಲ್ಲಿಯವರೆಗೂ ನಾವು ನಿಶ್ಚಿಂತೆಯಿಂದ ನೋಡಿಕೊಳ್ಳುವ ಯಾವುದಾದ್ರೂ ಮಾರ್ಗವಿಲ್ವಾ? ಬಲರಾಮ್ ಹೇಳ್ತಾರೆ, ಠಾಕೂರರದು ಒಬ್ಬರದೇ ಖರ್ಚು ಅಷ್ಟೊಂದಿಲ್ಲ. ಆದರೆ ಅವರ ಜೊತೆ ತುಂಬ ಜನಗಳು ಇಲ್ಲಿ ಇರುತ್ತಾರೆ. ಅವರನ್ನು ನೋಡಲು ಮತ್ತಷ್ಟು ಜನ ಬರ್ತಾರೆ. ಬರೀ ಠಾಕೂರರಿಗಾದರೆ ಅಷ್ಟೊಂದು ದೊಡ್ಡ ಮನೆಯೂ ಬೇಕಾಗಿಲ್ಲ. ಒಂದು ದೊಡ್ಡ ತೆರೆದ ಕೋಣೆ ಇದ್ದರೆ ಸಾಕು. ಮಹೇಂದ್ರ ಗುಪ್ತ ಹೇಳ್ತಾರೆ, ಅದು ಸರಿ, ಆದರೆ ಸೇವೆಗೆ ಅಂತ ಸ್ವಲ್ಪ ಜನಕ್ಕೆ ಇಲ್ಲಿ ಇರಲೇಬೇಕಾಗುತ್ತದೆ. ನನಗೆ ಈ ಹುಡುಗರ ಮತ್ತು ಉಳಿದವರು ಇಲ್ಲಿ ಇರೋದರ ಬಗ್ಗೆ ಚಿಂತೆ ಇಲ್ಲ. ನನಗೆ ಅವರು ಹೊರಟು ಹೋಗೋದರ ಬಗ್ಗೆ ಚಿಂತೆ ಇದೆ. ನಿನ್ನೆ ಶಶಿಭೂಷಣ್ ಚಕ್ರವರ್ತಿಯನ್ನು ಹುಡುಕುತ್ತಾ ಅವರ ಚಿಕ್ಕಪ್ಪ ಇಲ್ಲಿ ಬಂದಿದ್ರು. ಚಿಕ್ಕ ಗೋಪಾಲ ಮತ್ತು ಕಾಳಿಯನ್ನು ಮನೆಗೆ ಕಳಿಸಲು ಅವರ ಮನೆಗಳಿಂದ ಸಂದೇಶಗಳು ಬರುತ್ತಿವೆ. ಇವರೆಲ್ಲ ಹೊರಟು ಹೋದರೆ ಠಾಕೂರರ ಹಗಲು ರಾತ್ರಿ ಸೇವೆ ಹೇಗೆ ಆಗುತ್ತದೆ? ಕೇವಲ ನರೇಂದ್ರನ ಮನೆಯಿಂದ ಅವನಿಗೆ ಸಂದೇಶ ಬರುತ್ತಿಲ್ಲ. ಬಂದರೂ ಕೂಡ ಅವನು ಅದನ್ನು ಕುಡಿದು ಬಿಡ್ತಾನೆ. ಗಿರೀಶ್ ಹೇಳಿದರು, ಈ ದೃಷ್ಟಿಯಿಂದ ಇನ್ನೂ ಅನೇಕ ಸ್ವಯಂ ಸೇವಕರು ಬೇಕು. ಮತ್ತು ನೀವುಗಳು ವರ್ತಮಾನ ಸೇವಕರನ್ನು ಓಡಿಸಲು ಇಷ್ಟಪಡುತ್ತೀರಾ? ಸುರೇಂದ್ರ ಹೇಳಿದರು, ಯಾರೂ ಯಾರನ್ನೂ ಓಡಿಸುತ್ತಿಲ್ಲ. ಚರ್ಚೆಯು ಕೇವಲ ವ್ಯವಸ್ಥೆಯದ್ದು ಆಗಿರುತ್ತದೆ. ದೊಡ್ಡ ಸಂಸ್ಥೆಗಳು, ವ್ಯಾಪಾರಿ ಕಂಪನಿಗಳು ಅಷ್ಟೇ ಅಲ್ಲದೆ ಸರ್ಕಾರವೂ ಕೂಡ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಳ್ಳುತ್ತಿರುತ್ತವೆ. ನಾವು ಸ್ವಲ್ಪ ಆಯವ್ಯಯದ ಮಾತನಾಡಿದರೆ ನಾವು ಠಾಕೂರರ ಸೇವೆ ಮಾಡುವುದಿಲ್ಲ ಅಂತ ನೀನು ಏಕೆ ಅಂದುಕೊಳ್ಳುತ್ತೀಯಾ? ಕೇವಲ ನೀನೊಬ್ಬನೇ ಠಾಕೂರರ ಚಿಂತೆ ಮಾಡುವ ಹಾಗೆ ಆಡುತ್ತೀಯಾ? ಗಿರೀಶ್ ಹೇಳಿದರು, ನೀವು ನನ್ನ ಬಗ್ಗೆ ಏನು ಅಂದುಕೊಳ್ಳುತ್ತೀರಿ ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ. ನನಗಂತೂ ಇಷ್ಟೇ ಗೊತ್ತಿದೆ, ಠಾಕೂರರಿಗೋಸ್ಕರ ಸಮಯ ಬಂದರೆ ನನ್ನ ಮನೆಯ ಒಂದೊಂದು ಇಟ್ಟಿಗೆಯನ್ನು ಮಾರಿಬಿಡುತ್ತೇನೆ. ಹಣದ ಅಭಾವ ಆಗಲು ಬಿಡುವುದಿಲ್ಲ. ಬಲರಾಮ್ ಹೇಳಿದರು, ನೋಡು, ಜಗಳ ಆಡಬೇಡ. ಇದರಲ್ಲಿ ಜಗಳ ಆಡುವಂಥದ್ದೇನೂ ಇಲ್ಲ. ನನಗಂತೂ ಏನು ಅನ್ನಿಸುತ್ತದೆ ಅಂದರೆ ನಮ್ಮಲ್ಲಿ ಯಾರೂ ಏನೂ ಮಾಡುತ್ತಿಲ್ಲ. ಸ್ವತಃ ಠಾಕೂರರೇ ಎಲ್ಲ ಹೊಂದಿಸಿಕೊಳ್ಳುತ್ತಿದ್ದಾರೆ. ಅದರ ಶ್ರೇಯ ಮಾತ್ರ ನಮಗೆ ಕೊಡುತ್ತಿದ್ದಾರೆ. ಮಹೇಂದ್ರ ಗುಪ್ತ ಹೇಳಿದರು, ಒಂದು ವೇಳೆ ನಮ್ಮನ್ನೆಲ್ಲ ಪರೀಕ್ಷಿಸಲು ಠಾಕೂರರು ಏನನ್ನು ಹೊಂದಿಸಿಕೊಳ್ಳದಿದ್ದರೆ ಏನು ಮಾಡುವುದು? ಮನೆಯಲ್ಲಿ ಕನ್ಯೆಯ ಮದುವೆಯಾದಾಗ ಅಥವಾ ಕುಟುಂಬದ ಸದಸ್ಯನಿಗೆ ದೀರ್ಘವಾದ ರೋಗವಾದರೆ ಪರಿವಾರದವರೆಲ್ಲ ಸೇರಿ ಖರ್ಚು ಮಾಡುತ್ತಾರೋ ಇಲ್ವೋ? ದುಡ್ಡು ಇಲ್ಲ ಅಂದರೂ ಅಲ್ಪ ಸ್ವಲ್ಪ ಚಿನ್ನ ಬೆಳ್ಳಿಯಂತೂ ಇದ್ದೇ ಇರುತ್ತದೆ. ಏನಾದರೂ ಮಾಡಿ ವೆಚ್ಚವನ್ನು ಭರಿಸೋಣ. ನಮಗೆ ನಮ್ಮ ಧನ ಸಂಪತ್ತು ಠಾಕೂರರಿಗಿಂತಲೂ ಪ್ರಿಯವಾದದ್ದೇನೂ ಅಲ್ಲವಲ್ಲ. ಹೀಗೆ ಯೋಚಿಸಿದರೆ ಹಣದ ಅಭಾವ ಆಗೋದೇ ಇಲ್ಲ. ಗಿರೀಶ್ ಹೇಳಿದರು, ಠಾಕೂರರು ಯಾರಿಗೆ ಸೇವೆಯ ಅವಕಾಶವನ್ನು ಕೊಟ್ಟಿದ್ದಾರೋ ಅವರಿಗೆ ಯೋಗ್ಯತೆಯನ್ನು ಕೊಟ್ಟಿದ್ದಾರೆ. ನನಗೆ ಇದರ ಬಗ್ಗೆ ಚಿಂತೆ ಆಗೋದಿಲ್ಲ. ನನಗಂತೂ ಠಾಕೂರರಲ್ಲಿ ಆಧ್ಯಾತ್ಮಿಕ ಬೆಳಕು ಕಾಣಿಸುತ್ತೆ ಮತ್ತು ನನ್ನ ಎಲ್ಲ ಚಿಂತೆಗಳು ಅದರಲ್ಲಿ ಮಾಯವಾಗಿ ಬಿಡುತ್ತವೆ. ಹೃದಯ ಹೊಸ ಉತ್ಸಾಹದಿಂದ ಪರಿಪೂರ್ಣವಾಗುತ್ತದೆ. ವಿಚಾರ ಬುದ್ಧಿಯಿಂದಲೂ ಆಚೆ ಉಚ್ಚ ಲೋಕಕ್ಕೆ ಏರಿಸಿ ದಿವ್ಯಲೋಕ ಕಾಣಿಸುತ್ತದೆ. ನನಗೆ ಅನಿಸುತ್ತದೆ, ಯಾರನ್ನು ನಾವು ಜೀವನದ ದಾರಿಯಲ್ಲಿ ಅವಲಂಬಿಸಿದ್ದೇನೋ ಅವರು ನನಗೆ ಮಹಾಮಾನವರಷ್ಟೇ ಅಲ್ಲ, ಆಧ್ಯಾತ್ಮಿಕ ಜಗತ್ತಿನ ಆಶ್ರಯರಾಗಿದ್ದಾರೆ, ದೇವಮಾನವ ನಾರಾಯಣರಾಗಿದ್ದಾರೆ. ಯಾರದೋ ಹೆಜ್ಜೆ ಶಬ್ದ ಕೇಳಿ ಗಿರೀಶ್ ನಿಲ್ಲಿಸಿದರು. ಡಾಕ್ಟರ್ ಮಹೇಂದ್ರಲಾಲ್ ಸರ್ಕಾರ್ ಠಾಕೂರರ ಕೋಣೆಯಿಂದ ಇಳಿದು ಬಂದರು. ಇವರೆಲ್ಲ ಎದ್ದು ನಿಂತರು. ಮಹೇಂದ್ರ ಗುಪ್ತ ಹೇಳಿದರು, ಕುಳಿತುಕೊಳ್ಳಿ ಡಾಕ್ಟರ್ ಮೋಶಾಯ್. ಕುರ್ಚಿಯನ್ನು ಎಳೆದುಕೊಟ್ರು.
ಸುರೇಂದ್ರ ಹೇಳಿದರು, ಏನಾಯಿತು ಡಾಕ್ಟರ್ ಸಾಹಬ್, ನೀವು ಚಿಂತಿತರಾಗಿ ಕಾಣುತ್ತಿದ್ದೀರಿ? ಡಾಕ್ಟರ್ ಹೇಳಿದರು, ಹೌದು, ಸ್ವಲ್ಪ ಚಿಂತೆಯಂತೂ ಇದೆ. ಠಾಕೂರರ ಮೇಲೆ ಔಷಧಿಗಳ ವಿಶೇಷ ಪ್ರಭಾವವೇನೂ ಆಗುತ್ತಿಲ್ಲ. ಗಿರೀಶ್ ಹೇಳಿದರು, ಏನಾದರೂ ವಿಶೇಷ ಕಾರಣ ಡಾಕ್ಟರ್ ಮೋಶಾಯ್? ಕಾರಣ ಏನು ಅಂತ ನಿಶ್ಚಿತವಾಗಿ ಗೊತ್ತಿಲ್ಲ, ಆದರೆ ನನಗೆ ಅನಿಸುತ್ತದೆ ಕಲ್ಕತ್ತೆಯ ಪ್ರದೂಷಣ ಔಷಧಿಯ ಪೂರ್ಣ ಲಾಭ ಕೊಡುತ್ತಿಲ್ಲ. ಕಲ್ಕತ್ತೆಯಿಂದ ಹೊರಗೆ ಯಾವುದಾದರೂ ಉದ್ಯಾನ ಭವನದಲ್ಲಿ ಇರಿಸುವುದಾದರೆ ಆಗುತ್ತದೆಯಾ? ಗಿರೀಶ್ ಹೇಳಿದರು, ಆಗುತ್ತದೆ ಡಾಕ್ಟರ್ ಮೋಶಾಯ್, ಆಗುತ್ತದೆ. ಠಾಕೂರರಿಗೋಸ್ಕರ ಏನು ಬೇಕಾದರೂ ಆಗುತ್ತದೆ. ಡಾಕ್ಟರ್ ಹೇಳಿದರು, ಆಯಿತು, ಹಾಗಾದರೆ ಇವತ್ತಿನಿಂದಲೇ ಮನೆ ನೋಡಲು ಆರಂಭಿಸಿ. ಡಾಕ್ಟರ್ ಹೇಳಿ ಹೊರಟು ಹೋದರು.